ಓಕೆ. ಬೆಂಗಳೂರಲ್ಲಿ ಕರ್ನಾಟಕಕ್ಕೆ ತುಂಬ ಒಂದು ಕಷ್ಟ ಇದೆ. ನಾವು ಬೆಂಗಳೂರು ಮಳೆ ಬಂದ್ಬಿಡ್ತಾ ಇದೆ, ಮನೇಲೆ ಎಲ್ಲ ಕಷ್ಟ ಬಿಡ್ತಾರೆ. ಎಷ್ಟು ಜನ ಕಷ್ಟ ಬಿಟ್ಟರು ಅಂದರೆ ನಾನು ಮಾಡೋದೇ ಇಲ್ಲ. ನೀನು ಕೊಟ್ಟರು ಅಂದರೆ ₹1 ಕೊಟ್ಟರು ಅಂದರೆ ನಾನು ಕೊಡ್ತೀವಿ. ಎಷ್ಟು ಕರ್ನಾಟಕ ಮೋದಿಯವರು ಬಂದವರು ಇದ್ರೆ ಮಳೆ ಬರಬೇಕು ಅಂತ ಹೇಳಿರೋದು. ಈ ಕಡೆ ನೋಡಿ, ಇಲ್ಲಿ ಅಷ್ಟು ಜನ ನೀನು ಬೆಂಗಳೂರಲ್ಲಿ ಎಷ್ಟು ಜನ ಕಷ್ಟ ಬಿಟ್ಟರೆ ನಾವು ಬಿಟ್ಬಿಡ್ತೀವಿ. ಹೀಗೆ ಯಾಕೆ ಬಿಟ್ಟರೆ ಹೋಗೋದ್ರೆ ಅಂದ್ರೆ ನಮ್ಮ ಮನೇಲಿ ನಮ್ಮ ಅಮ್ಮನಿಗೆ ಒಂದು ₹2,000 ಕೈ ಕೊಟ್ಬಿಡ್ತೀವಿ. ಅದರಲ್ಲೇ ಹಾಳಾಗೋಯ್ತು ಅಂದ್ರೆ ಯಾಕೆಂದರೆ ಊಟಕ್ಕೆ ಕಾಸು ಇಲ್ಲ ಅಂತ ಹೇಳಿದ್ರೆ ಫೋನ್ ಮಾಡ್ತಾ ಇದೀಯಾ, ಡಾಟ್ ಬಿಟ್ಟರೆ ಆಗೋಲ್ಲ ಅಂದ. ಅದಕ್ಕೆ ನಾನು ಮಾಡೋದೇ ಇಲ್ಲ. ಯಾಕೆ ಬಿಡಬೇಕು ಅಂದು ಅವ್ನು ಫೋನ್ ಮಾಡಿದೆ, ನಮ್ಮ ಅಮ್ಮನಿಗೆ ಹೇಳಿದ್ರೆ ₹2,000 ಕೊಡಪ್ಪ ಅಂತ ಹೇಳ್ತಾ ಇರೋದು. ಯಾಕಪ್ಪ ನಿಂದೆ ತುಂಬ ಒಂದು ಕಷ್ಟ ಇದೆ, ನಿಮ್ಗೆ ಕೊಡು ಅಂದ್ರೆ ನಾನು ಕೊಡ್ತೀವಿ. ಯಾಕೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾರು ಗೆಲ್ತಾರೆ? ಮೋದಿ ಅವ್ರು ಗೆಲ್ತಾರ, ರಾಹುಲ್ ಗಾಂಧಿ ಅವ್ರು ಗೆಲ್ತಾರೆ? ಮೋದಿಯವರು ಗೆಲ್ತವರು. ಯಾಕೆ? ಯಾಕೆಂದರೆ ಅವರು ಎಲ್ಲ ಮಾಡ್ತಾರೆ. ಎಲ್ಲರೂ ಈ ಸೋಸ್ ಬಂದು ಎಲೆಕ್ಷನ್ದು ಎಲ್ಲ ನೋಡಿದೆ. ನಾವು ಎಷ್ಟು ಜನ ಕರ್ನಾಟಕ ಅವ್ರದ್ದೇ ಮೋದಿ ಎಷ್ಟು ಜನ ಜಾಸ್ತಿ ಬಂದಿದ್ದಾರೆ. ಅದಕ್ಕೆ ಬೆಂಗಳೂರಲ್ಲೇ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಎಲ್ಲ ಕಡೆ ಒಂದೇ ಕಷ್ಟ ಮಾಡೋ ಕೊಡಪ್ಪ ಎಲ್ಲರಿಗೆ. ನಾವು ಇದು ಮಾಡೋಕ್ಕಾಗಲ್ಲ. ಕೊಟ್ಟರೆ ಕೊಡು, ಇಲ್ಲಾಂದರೆ ನಾನು ಹೋಯ್ತೀವಿ. ಅಷ್ಟೇ ಇದ್ರೆ ದಯವಿಟ್ಟು ಬಿಟ್ಬಿಡುವಾಗ ಮಾಡ್ತೀವಿ. ನೀನು ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಯಿತು ಅಂತ ಹೇಳ್ತಿದ್ದಾರೆ, ನಿಜಾನಾ? ಅದೇ ಇವಾಗ ಮರ ಇದೆ, ಮಳೆ ಬಂದ ಜೋರು ಮರ ಎಲ್ಲ ಒಡೆದೋಗಿದೆ, ಕರೆಂಟ್ ಎಲ್ಲ ಒಡೆದೋಯ್ತು. ಯಾಕೆ ಅಂದರೆ ತುಂಬ ಇದ್ರ ಸುಮ್ಮನೆ ಕೂತ್ಕೊಂಡಿದೆ. ಎಣ್ಣೆ ರೇಟ್ ಮದ್ಯಪಾನದ ರೇಟ್ ಜಾಸ್ತಿ ಆಯಿತು ಅಂತಾರೆ, ನಿಜ? ಅದೇ ಮಳೆ ಜೋರು ಬಂದಿರೋದು, ಅದಕ್ಕೆ ಹೇಳ್ತಾ ಇರೋದು. ತುಂಬ ಜನ ಇಲ್ಲ, ಈಗ ಏನು ವ್ಯಾಪಾರ ಇಲ್ಲ, ಏನಿಲ್ಲ. ಒಂದು ಏನಿದೆ ₹10 ಕೊಡಪ್ಪ ಅಂತ ಹೇಳ್ತಾ ಇರೋದು. ಮಳೆ ಇದ್ರೆ ಮಳೆ ಗೊತ್ತಾ ಇರ್ಬೋದು, ಮಳೆ ಇಲ್ಲಂದ್ರೆ ಮಾಡೋಕ್ಕಾಗಲ್ಲ. ಅಂದ್ರೆ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಅಂತಾರೆ, ನಿಜಾನ ಸುಳ್ಳ ಅಂತ? ಇವಾಗ ಮಳೆ ಇದ್ರೆ ಜಾಸ್ತಿ ಆಗಿರೋದು. ನಾವು ಎಷ್ಟು ದಿನ ಕಷ್ಟ ಬಿಡೋಕೆ ನಾವು ಮಾಡೋದೇ ಇಲ್ಲ ಅಷ್ಟೇ. ಮಳೆ ಜೋರ ಬಂದ್ರೆ ಎಣ್ಣೆಗೆ ಮಳೆಗೆ ಏನು ಸಂಬಂಧ ಇದ್ರು? ಎಷ್ಟು ವೇಸ್ಟ್ ಮಾಡಿದ್ರು ಯಾಕೆ ಸರ್ ಹೇಳಿದೆ. ನಾವು ಎಷ್ಟು ದಿನ ಕಷ್ಟ. ನೀವು ಎಣ್ಣೆ ಹೊಡಿತೀರಾ? ಎಣ್ಣೆ ಹೊಡಿತೀರಾ ನೀವು? ಎಣ್ಣೆ ಏನು ಹೊಡೆಯಲ್ಲ ಸರ್. ನಾವು ಎಷ್ಟು ದಿನ ನಮ್ಮ ಕಷ್ಟ ಇದ್ರೆ ನಾವು ಎಣ್ಣೆ ಹೊಡ್ತಾ ಇದ್ದೀವಿ. ನಿನ್ನ ಕಷ್ಟ ಬಿಟ್ಟರೆ ನಾನು ₹1 ನಾನು ಬೇಡವಾ ನನಗೆ? ನಾವು ಕುಡಿತೀವಿ, ನಾವು ಕಷ್ಟ ಬಿಡ್ತೀವಿ. ನಾವು ಕುಡಿಬೋದು. ನಮ್ಮ ಅಮ್ಮನ ಕಷ್ಟ ಇದೆ, ನಾವು ಎಷ್ಟು ಜನ ನಾನು ಕಷ್ಟ ಬಿಟ್ಟರೆ ನಾನು ದುಡ್ಡು ಕೊಡ್ತೀವಿ. ಕಷ್ಟ ಬಿಡೋಕ್ಕಾಗಂದ ನಾನು ಕುಡಿಬೇಡವಾ ನನಗೆ? ನಾವು ಕುಡಿಬೋದು. ಅದಕ್ಕೆ ಸ್ವಲ್ಪ ಮಾಡಿಕೊಡಪ್ಪ. ಮೋದಿ ಮಾತ್ರ ಎಲೆಕ್ಷನ್ದು ಒಂದು ಸಿಂಗಲ್ ಗ್ಯಾರಂಟಿ ಬಂದಿರೋದು. ಅದು 27ಗೆ ಕರ್ನಾಟಕ ಮಾಡಿದ್ದಾರೆ. ಅದು ಆಗೋಯ್ತು ಅಷ್ಟೇ. ಈ ಕರ್ನಾಟಕ ಇದಿಲ್ಲ. ಈಗ ಒಂದು ಮಾತಾಡ್ತೀನಿ ನಾನು, ಸ್ವಲ್ಪ ಆಗತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.